ಬಿಡದಿ ಟೌನ್ಶಿಪ್ ಅನ್ನ ಮಾಡಿಯೇ ಸಿದ್ಧ ಅಂತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅದು ಹೇಗೆ ಮಾಡ್ತಿರೋ ರೈತರ ಜೊತೆ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದರ ಮಧ್ಯೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನು ವಿಡಿಯೋ? ಈ ಹಿಂದೆ ಅಂದ್ರೆ ಸುಮಾರು 1 ವರ್ಷಗಳ ಹಿಂದೆ ರೈತರಿಗೆ 40% ಭೂಮಿಯನ್ನ ನಾನು ಕೊಡ್ತೀನಿ ಅಂತ ಹೇಳಿ ಖುದ್ದು ಕುಮಾರಸ್ವಾಮಿ ಅವರು ನೀಡಿದ್ದಂತಹ ಒಂದು ಹೇಳಿಕೆ. ಅಂದ್ರೆ ಈ ಬಿಡದಿ ಟೌನ್ಶಿಪ್ ಪರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಹೊಂದಿದ್ದಂತಹ ನಿಲುವು, ಅವರು ಕೊಟ್ಟಿದ್ದಂತಹ ಹೇಳಿಕೆ, ಆ ಹೇಳಿಕೆಯ ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ಅವರ 1 ವರ್ಷದ ಹಿಂದಿನ ವಿಡಿಯೋ ಹೇಳಿಕೆಯನ್ನ ರಿಲೀಸ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ. ಜೊತೆಗೆ ಈ ವಿಡಿಯೋ ನೋಡಿದ ಮೇಲೆ ಜನರೇ ಡಿಸೈಡ್ ಮಾಡಲಿ, ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಪರವಾಗಿ ಬಿಡದಿ ಟೌನ್ಶಿಪ್ನ ವಿರುದ್ಧ ಹೋರಾಟ ಮಾಡಬೇಕಾ ಬೇಡವಾ ಅನ್ನೋದನ್ನ ಜನರೇ ಡಿಸೈಡ್ ಮಾಡಲಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಈಗ ದುಡ್ಡು ರೆಡಿ ಇದೆ, ಈಗ ಅದಕ್ಕೆ ಸ್ವಲ್ಪ ದಿವಸ ಬಿಟ್ಟರೆ ಅವರು ನಾವು ಮಾಡಿ ತೋರಿಸ್ತೀವಿ. ದುಡ್ಡು ಕೊಡದೇ ಇದ್ದಾಗ ನೀವು ವಾಪಸ್ ಮಾಡಿ. ಈಗ ಏನು ಹೇಳಿದ್ರು, ಅವ್ರ ಹತ್ರ ದುಡ್ಡೇ ಇಲ್ಲ. ಸೌಂಡ್ ಕೊಡ. ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂಥ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣುಮಕ್ಳು ಹೇಳಿದಾಗ, ನಾವು ನೀವು ದುಡ್ಡು ಕೊಡ್ಬೋದು, ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೇನು ಹೋಗ್ಬೇಕು ಅಂತ ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವ ಒಂದು ಡೆವಲಪ್ಮೆಂಟ್ ಆದಮೇಲೆ 40% ಜಮೀನನ್ನ ರೈತರಿಗೆ ಬಿಟ್ಟುಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ. ಇದು ನಾನು ಮಾಡಿದಂಥ ರೈತರ ಭೂಮಿನ 40% ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದಮೇಲೆ, ಯಾಕಂದ್ರೆ ವ್ಯಾಲ್ಯೂ ಜಾಸ್ತಿ ಆಗ್ತಿತ್ತು. ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು. ಅದಷ್ಟೇ ಅಲ್ಲ, ನಾನು 2006ನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ 60,000 ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದಿದ್ದು. ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಆಸೆ ಇಟ್ಕೊಂಡಿದ್ದು. ಇದರಿಂದ ನಾನು ನನ್ನ ರೈತರು, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದ್ರಿಗೆ ನನ್ನ ಜೀವನದ ಕೊನೆಯ ಸೇರೋವರೆಗೂ ಅನ್ಯಾಯ ಮಾಡೋನಲ್ಲ, ಇದನ್ನ ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ದಾರೆ, ಯಾತಕ್ಕೆ ನಮ್ಮ ರೈತರ ಭೂಮಿನೇ ಬೇಕು, ನಿಮ್ಗೆ ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನತಕ್ಕಂಥದ್ದನ್ನ ಏನ್ ಹೇಳ್ತಾ ಇದ್ರು. ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂಥ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣುಮಕ್ಳು ಹೇಳಿದಾಗ, ಇದೇನು ಸ್ವಾಮಿ, ಏನು ಹೇಳಿ ಸ್ವಾಮಿ, ನೀವೇ ಹೇಳಿ. ಈಗ ತೋರಿಸಿದ್ದೀವಿ ವಿಡಿಯೋನ ಜನಗಳಿಗೆ, ಸಾರ್ವಜನಿಕರಿಗೆ. ಇದಕ್ಕೆ ಜನನೇ ಸಾರ್ವಜನಿಕರೇ ಉತ್ತರ ಕೊಡ್ಬೇಕು. ಅವ್ರು ಹೋರಾಟ ಮಾಡಬೇಕಾ, ಕುಮಾರಸ್ವಾಮಿಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆಯಾ ಇಲ್ವಾ ಅಂತ ಮಾಡಲಿ. ಕೋಸಂಬ ರಾಜಕಾರಣ ಮಾಡಬಾರ್ದು. ಪ್ರಾಮಾಣಿಕವಾಗಿ ಒಂದು ನಿಲುವಿರಬೇಕು. ಒಬ್ಬ ವ್ಯಕ್ತಿಗೆ ಒಂದು ನಿಲುವಿರಬೇಕು. ಅವನಿಗೆ ಹೆಸರು ಬಂದ್ಬಿಡ್ತದೆ ಅಂತ ಒಂದು ನಿಲುವು, ನನಗೆ ಹೆಸರು ಬರಲಿ ಅಂತ ಒಂದು ನಿಲುವು ಇರಬಾರ್ದು. ಇದೇ ಕುಮಾರಸ್ವಾಮಿ ಅವರು ಇದು ಯಾವಾಗ ಹೇಳಿರೋದು ಗೊತ್ತಾ? ಇದೇನು 5 ವರ್ಷದ 10 ವರ್ಷದ ವಿಡಿಯೋ ಅಲ್ಲ, 1 ವರ್ಷದ ಹಿಂದೆ ಇರೋ ವಿಡಿಯೋ ಇದು. ಅವ್ರು ಕೇಂದ್ರ ಮಂತ್ರಿ ಆದಮೇಲೆ ಆ ರೈತರು ಅಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಹಾಕಿದಾಗ ವಿಡಿಯೋನ, ಇಲ್ಲ ನಾನು ನಿನ್ನ ಪರವಾಗಿರ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಹುಷಾರಿಲ್ಲದೆ ಇದ್ದಾಗ ನಾನು ಬರೋಕ್ಕಾಗಲ್ಲ, ನೀವು ವಿಡಿಯೋ ಕಾಲ್ ಮಾಡಿ ಅಂತೇಳಿ ವಿಡಿಯೋ ಕಾಲ್ನಲ್ಲಿ ಹೇಳಿರೋದವರು. ಕುಮಾರಸ್ವಾಮಿ ಅವರು 40% ಕೊಡ್ತೀವಿ ಅಂದರು, ನಾವು 50% ಕೊಡ್ತೀವಿ ಅಂದರೆ ನಾವು ರಿಯಲ್ ಎಸ್ಟೇಟ್ ದಗಾಳಿಗಳು. ಕುಮಾರಸ್ವಾಮಿ ಅವರು 40% ಕೊಡ್ತೀವಿ ಅಂತಂದರೆ ಅವ್ರು ರೈತರ ಪರ ಹೋರಾಟಗಾರರು. ಇವರು ಹೋರಾಟ ಮಾಡಬೇಕಾ, ಇವ್ರು ಪಾದಯಾತ್ರೆ ಮಾಡೋದ್ರಲ್ಲಿ ನೈಜತೆ ಇದೆಯಾ ಇಲ್ವಾ, ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅವನೊಬ್ಬ ನಮ್ಮ ಜನಾಂಗದಲ್ಲಿ ಮುಖ್ಯಮಂತ್ರಿ ಆಗ್ಬಿಟ್ಟವನೇ, ಅವ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ ನಮ್ಮ ಜನಾಂಗದಲ್ಲಿ ಅಂತೇಳಿ ಅವ್ನಿಗೆ ಏನಾರ ಒಂದು ಕಡಿವಾಣ ಹಾಕಬೇಕು ಅಂತ ಪಾಪ ಅಶೋಕಣ್ಣ ಇವರಿಬ್ಬರು ಜಿದ್ದಿಗೆ ಬಿದ್ದುಬಿಟ್ಟವ್ರೆ. ಕುಮಾರಣ್ಣನೂ ಅಶೋಕಣ್ಣನೂ. ಈ ಕುಮಾರಸ್ವಾಮಿ ಅವ್ರ ಸ್ಟೇಟ್ಮೆಂಟ್ ನೀವೇ ನೋಡಿದ್ದೀರಾ, ಸಾರ್ವಜನಿಕರು ನೋಡ್ತಾರೆ. ಈಗ ಜನ ನೋಡಲಿ, ಬೇರೆಯವರೆಲ್ಲ ನೋಡ್ತಾರೆ. ತಮ್ಮ ಮುಖಾಂತರ ದಯಮಾಡಿ ತೋರಿಸಿ, ಅದನ್ನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಕುಮಾರಸ್ವಾಮಿ ಅವರ ಈ ದ್ವಂದ್ವ ನಿಲುವನ್ನು ಸಾರ್ವಜನಿಕವಾಗಿ ನೀವು ಪ್ರದರ್ಶನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.